ಕನ್ಸಿಟ್ಕೊಂಡು ಮನೆಯಲ್ಲೇ ನಮ್ ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡಿರೋ ಈ ಬಿಸ್ನೆಸ್ ಇವತ್ತು ಇಷ್ಟು ದೊಡ್ಡ ಶಾಪ್ ಓಪನ್ ಮಾಡೋ ಅಷ್ಟು ರೇಂಜ್ ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ದಿನಕ್ಕೆ ಒಂದ್ ಆರ್ಡರ್ ಆದ್ರೂ ಬರತ್ತಾ ಇಲ್ವಾ ಅಂತ ಥಿಂಕ್ ಮಾಡ್ತಾ ಇದ್ದೆ. ಆದ್ರೆ ಮನೆಯಲ್ಲೇ 6 months ಸಕ್ಸಸ್ಫುಲಿ ಬಿಸ್ನೆಸ್ ರನ್ ಮಾಡಿ ಆಮೇಲೆ ಕೆಲವೊಂದು ಕಾರಣಾಂತರಗಳಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಕೂಡ 8 months ಇಂದ ನಮ್ ಬಿಸ್ನೆಸ್ ನ ಸಕ್ಸಸ್ಫುಲ್ ಆಗಾದ್ರೆ ರನ್ ಮಾಡ್ತಾ ಇದೀವಿ. ಇವಾಗ ಇನ್ನೊಂದ್ ಸ್ಟೆಪ್ ಮುಂದೆ ಹೋಗಿ ನಾವು ಬ್ಯಾಂಗ್ಳೂರಲ್ಲಾದ್ರೆ ಮೇನ್ ರೋಡ್ ಅಲ್ಲಿ ಒಂದ್ ದೊಡ್ಡ ಶಾಪ್ ಆದ್ರೆ ಓಪನ್ ಮಾಡ್ತಾ ಇದೀವಿ. ಅದೇ ನಮ್ ಹೊಸ ಬ್ರ್ಯಾಂಡ್ ಆರಾಧ್ಯ ಕರದಂಟು. ಆರಾಧ್ಯ ಕರದಂಟುನ ನಿಮ್ದು ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ಅಲ್ವಾ ಅಂತ ತುಂಬಾ ಜನಗೆ ಡೌಟ್ ಬರ್ಬಹುದು. ನಾವು ಆರಾಧ್ಯ ಕರದಂಟು ಅನ್ನೋ ಹೊಸ ಬ್ರ್ಯಾಂಡ್ ಆದ್ರೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಾಗಾದ್ರೆ ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ಏನಾಗ್ಬಹುದು ಅದು ಕೂಡ ಡೌಟ್ ಇರುತ್ತೆ ಅಲ್ವಾ. ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ಕೂಡ ಇರುತ್ತೆ. ಆರಾಧ್ಯ ಕರದಂಟುನು ನಮ್ದೆ, ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ನಮ್ದೆ. ಆರಾಧ್ಯ ಕರದಂಟು ಶಾಪ್ ಬ್ಯಾಂಗ್ಳೂರಲ್ಲಿ ಇದೇ May 14 ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ.